ಈ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಏನು ತೀರ್ಮಾನ ಮಾಡ್ತೀರಿ? ಇವತ್ತು ನಿಮ್ಮ ಸರ್ಕಾರದಲ್ಲಿ ಹೇಳಿದ್ರಿ, ಯಾರಾದರೂ ಒಂದು ನಯಾ ಪೈಸಾ, ₹1 ನಿಮ್ಮ ಹತ್ರ ಲಂಚ ಕೇಳಿದ್ರೆ ಫೋನ್ ಮಾಡಿ ಅಂತ ಹೇಳಿದರು. ₹1 ಲಂಚ ಕೇಳಿದರೆ ಫೋನ್ ಮಾಡೋಕ್ಕೆ ಹೇಳಿದ್ರಲ್ವಾ ಮುಖ್ಯಮಂತ್ರಿಗಳು? ಇದಕ್ಕಿಂತ ಬೇಕಾ ಭ್ರಷ್ಟಾಚಾರ? ಇದಕ್ಕಿಂತ ಬೇಕಾ ದರೋಡೆ ನಡೆದಿರೋದು? ಏನು ಮಾಡ್ತೀರಿ? ಉತ್ತರ ಕೊಡಿ ನಮಗೆ. ಇವತ್ತು ಸರ್ಕಾರ ಹೈಕೋರ್ಟ್ ಹೇಳಿದೆ, ಇವತ್ತು ಟೋಲ್ನ ಇವತ್ತು ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿಗೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಟೋಲ್ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಅದಕ್ಕೆ ಮಾಡ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂದು ಲೆಟರ್ ಬರೀತೀನಿ, ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇದೆಲ್ಲವನ್ನು ಇಟ್ಟು ಈ ಸರ್ಕಾರಕ್ಕೊಂದು ಗಡುವು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಇನ್ನೆಷ್ಟು ವರ್ಷ ಈ ರೀತಿಯ ರಾಜ್ಯ ಲೂಟಿ ಆಗಬೇಕು? ಇವತ್ತು ಹೊಸಕೆರೆಹಳ್ಳಿ ಟೋಲ್ ಇದೆಯಲ್ಲ, ಅಲ್ಲಿ ಬಡವ್ರ ಮೇಲೆ ಒಕ್ಕಲೆಬ್ಬಿಸ್ತೀರಿ. ಆದರೆ ಅಲ್ಲಿ ಒಂದು ಶೋಭಾ ಡೆವಲಪರ್ಸು ಅಲ್ಲಿ ಒಂದು ಅರ್ಜಿ ಬರೀತಾನೆ, ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ನವರಿಗೆ ನಮಗಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ NOC ಕೊಡಿ ಅಂತೇಳಿ. ಇಲ್ಲಿ NOC ಕೊಡ್ತಾರೆ. ಇವರ ಅಪ್ಪೊಂದು ಆಸ್ತಿ ನಂದಿ ಕಾರಿಡಾರ್ನಂದು. ಇವಂತ NOC ತಗೊಂಡು ಈ ಶೋಭಾ ಡೆವಲಪರ್ಸ್ ಕಟ್ತಾವ್ರಲ್ಲ, ಯಾರು ಜಾಗ ಅದು? ಯಾರು ತೋರಿಸ್ಕೊಂಡಿದ್ದಾರೆ? ಯಾರು ಜಾಗ ಅದು ಹೇಳ್ಬೇಕು ಇವತ್ತು ಮುಖ್ಯಮಂತ್ರಿಗಳು. ಶೋಭಾ ಡೆವಲಪರ್ಸ್ಗೂ ನಿಮಗೂ ಸಂಬಂಧ ಏನು? ಅದು ಹೇಗೆ ಬಡವ್ರ ಜಮೀನನ್ನ ಕಿತ್ಕೊಂಡಿದ್ದೀರಿ? ಒಂದು ಸಣ್ಣ ಜಾಗಗಳು 4,000 ಜನಕ್ಕೆ ಸೈಟ್ ಕೊಟ್ಟಿಲ್ಲ, ಕೊಡ್ತೀನಿ ಅಂತ ಹೇಳಿ, ಆಲ್ಟರ್ನೇಟ್ ಸೈಟ್ ಕೊಡ್ತೀವಿ ಅಂತ ಹೇಳಿ 4,000 ಕುಟುಂಬಕ್ಕೆ ಸೈಟ್ ಕೊಟ್ಟಿಲ್ಲ. ನೂರಾರು ಜನದ ಭೂಮಿಗಳನ್ನು, ನೂರಾರು ವರ್ಷ ಬದುಕಿರ್ತಕ್ಕಂಥವ್ರು, ಅವ್ರ ಭೂಮಿಗಳನ್ನು ಇವತ್ತು ಯಾವ ರೀತಿ ನಾವು ವಶಪಡಿಸ್ಕೊಂಡಿದ್ದೀರಿ. ಆ ಒಂದು ಭೂಮಿ ವಶಪಡಿಸ್ಕೊಂಡಾಗ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋಗಿರ್ತಕ್ಕಂಥದ್ದು ಬರೆದಿದ್ದೀರಿ ಪತ್ರಿಕೆಯಲ್ಲಿ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ, ಪ್ರಾಣ ಹೋದರೂ ಸರಿ. ಇಲ್ಲಿ ಹಿಂದೆ ಜಮೀನುದಾರರಾಗಿ ಬಾಳಿದವರಿಗೆ ಈಗ ಅವರ ಹೆಣ ಉಳಲು 3 ಅಡಿ ಜಾಗವೂ ಇಲ್ಲ. ಪೂರ್ವಿಕರ ಸಮಾಧಿಗಳನ್ನು ಕಿತ್ತೊಗೆದು ಅಲ್ಲಿ ಪೆಟ್ರೋಲ್ ಪಂಪ್ಗಳನ್ನು ನಿಲ್ಲಿಸಲಾಗಿದೆ, ಮರಣ ಶಾಸನದಂತೆ ಅಂತ ಹೇಳ್ತಾರೆ. ಇಲ್ಲಿ 150 ಎಕರೆ ಲ್ಯಾಂಡು ಅವ್ರ ಜಮೀನು ಕಿತ್ಕೊಂಡು ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತಾರೆ. ಇಲ್ಲಿ ಹಲವಾರು ವೀರಭದ್ರ ನಗರ, ಪ್ರಮೋದ್ ಲೇಔಟು, ಬಾಗೇಗೌಡ ಬಡಾವಣೆ, ರೆಡ್ಡಿ ಬಡಾವಣೆ, ಇಲ್ಲೆಲ್ಲ ನೈಸ್ನವ್ರು ಆವರಿಸ್ಕೊಂಡು ಆ ರೈತರನ್ನೆಲ್ಲ ಒಪ್ಕಲೆಪ್ಸಿದ್ರಲ್ಲ, ಅದು ನಿಮಗೆ ಭೂಮಿ ಬೇಕಾಯಿತು. ಇಲ್ಲಿ ನೈಸ್ತನ್ನು ಕೊಡ್ತಾನೆ, NOC ನನಗೆ ಅಲ್ಲಿ ಭೂಮಿ ಬೇಡ, ನೀವು ತಗೊಳ್ಳಿ ಅಂತ ಹೇಳಿ ಡಿನೋಟಿಫಿಕೇಶನ್ ಮಾಡಿಬಿಟ್ರೆ ಜೈಲಿಗೆ ಹೋಗ್ತಾರಂತೆ. ಮೊನ್ನೆ ಮುಖ್ಯಮಂತ್ರಿ ಹೇಳ್ತಿದ್ದಾರಲ್ವ ಬಿಡದಿ ವಿಷಯದಲ್ಲಿ. ಇದು ಶೋಭಾ ಡೆವಲಪರ್ಸ್ಗೂ ಯಾರಿಗೂ ಅಗ್ರಿಮೆಂಟ್ ಆಗಿರೋದು ಬಿಲ್ಡಿಂಗ್ ಕಟ್ಟೋಕ್ಕೆ ಹೇಳ್ತಾರ ಮುಖ್ಯಮಂತ್ರಿಗಳು? ಇದು ಏನು ನಡೆದಿದೆ? ಇದಕ್ಕೋಸ್ಕರಲೇ ಇವತ್ತು ಹೈಕೋರ್ಟ್ನ ಆದೇಶ ಏನಿದೆ, ಹಲವಾರು ಫೈಂಡಿಂಗ್ಸ್ ಏನು ಕೊಟ್ಟಿದ್ದಾರೆ. ಆ ಫೈಂಡಿಂಗ್ಸ್ನ ಮೇಲೆ ಈ ಸರ್ಕಾರ ಏನು ತೀರ್ಮಾನ ಮಾಡ್ತೀರಿ? ಇನ್ನೂ ಎಷ್ಟು ವರ್ಷ ಬೇಕು? ದೇಶದಲ್ಲಿ ದೊಡ್ಡ ಸ್ಕ್ಯಾಮ್ ಅಂತಾರೆ. ಅವ್ರು ಹೇಳ್ತಾರೆ ಯಾವುದಾದ್ರೂ ತನಿಖೆ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು. ಹಲವಾರು ಅವ್ರು ಹೇಳ್ತಾರೆ ಜಡ್ಜ್ಮೆಂಟ್ನಲ್ಲಿ ಹಲವಾರು ಸಮಿತಿಗಳನ್ನು, ಕ್ಯಾಬಿನೆಟ್ ಉಪಸಮಿತಿಗಳನ್ನು ಮಾಡಿದ್ರು, ಆದರೆ ಯಾವುದೂ ಉಪಯೋಗ ಬರಲಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ರೀತಿ ಈ ಒಂದು ಕಂಪ್ನಿಯ ವಿಷಯದಲ್ಲಿ ನಾನು ಸರ್ಕಾರಕ್ಕೆ ಕೇಳ್ತೀನಿ, ಯಾವಾಗ ಟೋಲ್ ಕಲೆಕ್ಷನ್ ನಿಲ್ಲಿಸ್ತೀರಿ? ಈ ಕಂಪ್ನಿ 111 ಕಿಲೋಮೀಟ್ರ್ ಮಾಡಲೇ ಇಲ್ಲ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಹೋಗಿ ಹೇಳ್ತಾನೆ ಕೇವಲ 5 ಕಿಲೋಮೀಟ್ರು ರಸ್ತೆ ಆಗಿದೆ. ಇದನ್ನು ಸರ್ಕಾರದ ಅಧಿಕಾರಿ ಇವತ್ತು ಕೋರ್ಟ್ ಮುಂದೆ ಹೇಳಿರ್ತಕ್ಕಂಥದ್ದೇನಿದೆ, ಮುಖ್ಯ ಕಾರ್ಯದರ್ಶಿ 111 ಕಿಲೋಮೀಟರ್ ಎಕ್ಸ್ಪ್ರೆವೇ ಪೈಕಿ ಕೇವಲ 5 ಕಿಲೋಮೀಟರ್ ಮಾತ್ರ ನಿರ್ಮಾಣವಾಗಿದೆ ಎಂಬುದನ್ನು ಒಪ್ಪಿಕೊಂಡಿರುವ ಪ್ರಮಾಣ ಪತ್ರವನ್ನು 28 ಜುಲೈ 26ರಂದು, ಅಂದರೆ ತೀರ್ಪು ಪ್ರಕಟವಾಗುವ 1 ದಿನ ಮೊದಲು ಪ್ರಸ್ತುತ ಸರ್ಕಾರದ ಅವಧಿಯಲ್ಲಿದ್ದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಪರ್ವೇಜ್ ಅವರು ಸಲ್ಲಿಸವರೆ ಕೋರ್ಟ್ ಮುಂದೆ. ಅದರಿಂದ ಈ ಒಂದು ಫ್ರೇಮ್ವರ್ಕ್ನ ಒಪ್ಪಂದಡಿ ಜಾರಿಗೊಂಡಿರ್ತಕ್ಕಂಥ ಎಲ್ಲ ವೈಲೇಟ್ ಮಾಡಿ ಇವತ್ತು ಅವರು ಟೋಲ್ ಕಲೆಕ್ಟೇ ಮಾಡೋಂಗಿಲ್ಲ. ನಿಮ್ಮ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಹಗಲು ದರೋಡೆ ನಡೀತಾ ಇದೆ. ಬೆಂಗಳೂರಿನ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಟೋಲನ್ನು ಕಟ್ತಕ್ಕಂಥದ್ದನ್ನು ನಿಲ್ಲಿಸಿ.
ಇವತ್ತು ಸರ್ಕಾರಕ್ಕೆ ನಾನು ಪತ್ರ ಬರೆದು ಎಚ್ಚರಿಕೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಈ ತೀರ್ಪಿನ ಪ್ರಕಾರ ಇವತ್ತೇನಿದೆ ಜಾಣ ಮೌನಕ್ಕೆ ಏನು ಒಳಗಾಗಿದ್ದೀರಿ ಕೃಷ್ಣ ಬೈರೇಗೌಡರೇ, ಇಲ್ಲೆಲ್ಲೋ ಬೀದಿ ಬದಿ ವ್ಯಾಪಾರಿಗಳಿಂದ ಏನೋ ಆಕ್ಸಿಡೆಂಟಾಗಿ ಜನ ಸತ್ತೋಗ್ಬಿಡ್ತಾರೆ ಅಂತೇಳಿ 2 ಹೊತ್ತಿನ ಊಟಕ್ಕೆ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರನ್ನ ಹೊಟ್ಟೆ ಹೊಡೆದಿದ್ದೀರಿ. ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಬೀದಿಗೆ ತಂದು ಹಾಕಿದ್ರಿ. ಏನೋ ಎಲ್ಲ ಫುಟ್ಪಾತ್ ಕ್ಲೀನ್ ಮಾಡ್ತೀವಿ ಅಂತೇಳಿ, ಫುಟ್ಪಾತ್ ಕ್ಲೀನ್ ಮಾಡ್ತೀವಿ ಅಂತೇಳಿ. ಇದನ್ನು ಯಾವಾಗಪ್ಪ ಕ್ಲೀನ್ ಮಾಡೋದು ಕೃಷ್ಣ ಬೈರೇಗೌಡ್ರೆ? ಇದನ್ನು ಯಾವಾಗ ಕ್ಲೀನ್ ಮಾಡ್ತೀರಿ? ಇವ್ರು ಮಾಡಿರ್ತಕ್ಕಂಥ ಹಲವಾರು ರೈತರ ಭೂಮಿನ ಲಪಟಾಯಿಸಿರ್ತಕ್ಕಂಥದ್ದಕ್ಕೆ, ಇಲ್ಲಿಗಲ್ ಆಗಿ ಟೋಲ್ ಕಲೆಕ್ಟ್ ಮಾಡ್ತಾ ಇರೋದಕ್ಕೆ, ಸ್ಮಶಾನಗಳನ್ನು ಇವತ್ತು ಲ್ಯಾಂಡ್ ಡೆವಲಪರಿಗೆ ಮಾರಿರೋದಕ್ಕೆ, ಕೆರೆ ಕಟ್ಟೆ ನುಂಗಾಕಿರೋದಕ್ಕೆ ಏನಪ್ಪ ಆ್ಯಕ್ಷನ್ ತಗೋತೀರಿ? ಇಲ್ಲಿ ಬಡವರ ಮೇಲೆ ಇದೆಲ್ಲ ಕಾರಿಗೆಲ್ಲ ಪಾರ್ಕ್ ಮಾಡಿದರೆ ಅಲ್ಲೆಲ್ಲ ಕಾರ್ ಎತ್ತಿಸ್ತಾರಂತೀಗ. ಇದಪ್ಪ ಮಾಡಬೇಕಾಗಿರೋದು ನೀವು. 1000 ಕೋಟಿ 20,000 ಎಕರೆ ಭೂಮಿ ಎಲ್ಲಿದೆ ನೈಸ್ ರಸ್ತೆ? ಇವತ್ತು ಅವರಿಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ನೀವೇನು ಕೊಡ್ತಾ ಇದ್ದೀರಿ ಬೆಂಬಲ, ಯಾವ ಕಾರಣಕ್ಕೆ ಕೊಡ್ತಾ ಇದ್ದೀರಿ? ಎಲ್ಲಿ ಯಾತಕ್ಕೆ ಮೌನಿಗೆ ಶರಣಾಗಿದ್ದೀರಿ? ಬಡವರ ಮೇಲೆ ನೀವು ಗದಾಪ್ರಹಾರ ಮಾಡ್ತೀರಿ. ಇವತ್ತು ಡೇ ಲೈಟ್ ರಾಬರಿ ಅಂತ ಹೇಳಿದ್ದಾರೆ. ದೇಶದ ಇತಿಹಾಸದಲ್ಲಿ ಇಂಥ ಒಂದು ಸ್ಕ್ಯಾಮ್ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಉತ್ತರ ಕೊಡಿ ಇದಕ್ಕೆ. ಉತ್ತರ ಯಾವಾಗ ಕೊಡ್ತೀರಿ? ಮುಖ್ಯಮಂತ್ರಿಗಳು ಏನು ಭಾಳ ₹1 ಯಾರಾದರೂ ಅಧಿಕಾರಿಗಳು ಲಂಚ ಕೇಳಿದರೆ ಫೋನ್ ಮಾಡಿ, ನನಗೆ ಫೋನ್ ಮಾಡಿ. ಇದೇನು ಹೇಳ್ತಾ ಇದ್ದೀರಿ? ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.